Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತಾಲೂಕಿನ ಎಲ್ಲ ಲಾರಿ ಮಾಲೀಕರ ಘಟಕದಿಂದ ಲಾರಿ ಮಾಲೀಕರಿಗಾಗುವ ಕುಂದುಕೊರತೆಗಳ ಬಗ್ಗೆ ಬಹಿರಂಗ ಸಭೆ ನಡೆಯಿತು. ಈ ಸಭೆಯಲ್ಲಿ ಅಧ್ಯಕ್ಷ ಈರಣ್ಣವರು ಲಾರಿ ಮಾಲೀಕರ ಸಮಸ್ಯೆಗಳಿಗೆ ಸ್ಪಂದಿಸದೆ 10 ತಿಂಗಳಿಂದ ಕಾಲಹರಣ ಮಾಡುತ್ತಿದ್ದು ಲಾರಿ ಮಾಲೀಕರು ನಷ್ಟ ಅನುಭವಿಸುವಂತಾಗಿದೆ. ಆದ್ದರಿಂದ ಕೂಡಲೇ ಈರಣ್ಣವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ನೂರಾರು ಸಂಖ್ಯೆಯಲ್ಲಿ ಸೇರಿದ ಲಾರಿ ಮಾಲೀಕರು ಮಾಜಿ ಅಧ್ಯಕ್ಷ ಬಾಬುನಾಯ್ಕ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದರೆ ಅನುಕೂಲವಾಗಲಿದೆ. ಲಾರಿ ಮಾಲೀಕರ ಸಮಸ್ಯೆಗಳಿಗೆ ಹೋರಾಡುವ ವ್ಯಕ್ತಿ ಎಂದರೆ ಬಾಬುನಾಯ್ಕ. ಆದ್ದರಿಂದ ಮಾಜಿ ಅಧ್ಯಕ್ಷ ಬಾಬುನಾಯ್ಕ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಆದ್ದರಿಂದ ಮುಂದಿನ ನಮ್ಮ ಲಾರಿ ಮಾಲೀಕರ ಘಟಕ ಅಧ್ಯಕ್ಷ ಬಾಬುನಾಯ್ಕ ಅವರೇ ಆಗಬೇಕು ಎಂದು ಪಟ್ಟು ಹಿಡಿದರು. ಇತ್ತ ರಾಜೀನಾಮೆ ಕೊಡಲು ಇಚ್ಛಿಸಿದ ಈರಣ್ಣವರು ಬಹುಮತವಿಲ್ಲದೆ ಸ್ಥಳದಿಂದ ನಿರ್ಗಮಿಸುತ್ತಿದ್ದಂತೆ ಇತ್ತ ಬಾಬುನಾಯ್ಕ ಅವರೇ ನಮ್ಮ ಅಧ್ಯಕ್ಷ ಎಂದು ಲಾರಿ ಮಾಲೀಕರು ಭರ್ಜರಿ ಹರ್ಷ ವ್ಯಕ್ತಪಡಿಸಿದ್ದು ಕಂಡುಬಂತು. ಆದರೆ ಮಾಧ್ಯಮದೊಂದಿಗೆ ಮಾತನಾಡಿದ ಈರಣ್ಣವರು ಈ ದಿನ ನಡೆದ ಪ್ರಕ್ರಿಯೆಗಳು ಮತ್ತು ನನ್ನ ಮೇಲಿನ ಆರೋಪಗಳು ಸಭ್ಯತೆ ತರುವಂಥದ್ದಲ್ಲ. ನಾನು ಯಾವುದೇ ರಾಜೀನಾಮೆ ಕೊಟ್ಟಿಲ್ಲ. ಆದ್ದರಿಂದ ನಾನು ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಎಂದು ಹೇಳಿದರು. ನಾನು ಜಯಸಿಂಗ್ಪುರ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಹನುಮಂತ ಅಂತ ಹೇಳಿ. ಎಲ್ಲ ಲಾರಿ ಮಾಲೀಕರು ಇಲ್ಲಿ ಬಂದಿರೋ ಉದ್ದೇಶ ಎಲ್ಲರಿಗೂ ಗೊತ್ತೈತಿ. ದಯಮಾಡಿ ಇಲ್ಲಿ ಕುಂದುಕೊರತೆಗಳು ಭಾಳ ಇದ್ದಾವೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಸೋಕ್ಕಾಗಿ ಇಲ್ಲಿ ಎಲ್ಲರೂ ಕಲ್ತಿದ್ದೀವಿ. ದಯವಿಟ್ಟು ನನ್ನ ಅನಿಸಿಕೆ ನಾನು ಹೇಳ್ತಿದ್ದೀನಿ. ನಮ್ಮ ಭಾಗದಾಗ ಭಾಳ ಸಮಸ್ಯೆ ಭಾಳ ಗಂಭೀರವಾಗಿ ಇದ್ದಾವೆ. ಅದಕ್ಕಾಗಿ ನಾವು ಈರಣ್ಣರು ಅಧ್ಯಕ್ಷರು ಈ ದಿವಸ ಮಾಡಿದಾಗ ಅವರು ಕೆಲಸಗಳು ಕೈ ಎತ್ಕೊಳ್ಳೋಕೆ ಹೋದರು, ಆದರೂ ಆಗಿಲ್ಲ. ಈಗ ನಾವು ಸಂಪೂರ್ಣವಾಗಿ ನಮ್ಮ ಘಟಕದಿಂದ ಬಾಬು ನಾಯಕರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಮ್ಮ ಅನಿಸಿಕೆ. 11 ತಿಂಗಳಾಗೈತೆ, ಒಂದು ಕೆಲಸ ಆಗಿಲ್ಲ. ಆ 6.5 ಬಿಟ್ಟು ಅದನ್ನು ಸರಿಗೆ ಕಾರ್ಯರೂಪಕ್ಕೆ ಬಂದಿಲ್ಲ. ಹಂಗಾಗಿ ಈ ಒಂದು ಕೆಲಸಕ್ಕೆ 11 ತಿಂಗಳಾಗೈತೆ. ಇನ್ನು MSP ಇರ್ಬೋದು, BKG ಇರ್ಬೋದು, ಇನ್ನು ಭಾಳ ದೊಡ್ಡ ಕೆಲಸಗಳಿದಾವೆ. ಅವನ್ನ ಎಷ್ಟು ತಿಂಗಳಾಗ್ತದೆ ಗೊತ್ತಿಲ್ಲ. ಹಾಗಾಗಿ ನೀವು ಸಾಕಿಲ್ಲಿಗೆ ಬೇರೆ ಯಾರೋ ಒಬ್ಬರು ಮಾಡಿ ಒಬ್ಬ ಅಧ್ಯಕ್ಷನ ಸ್ವಲ್ಪ ತಿಳಿದಂತಾರ ಈ ಸಂಘಟನೆ ಬಗ್ಗೆ ಗೊತ್ತಿರಬೇಕು. ಯಾಕಂದ್ರೆ ಇಲ್ಲಿ ಗೊತ್ತಿದ್ರು ಮಾಡೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಈಗ ಆ ಪರಿಸ್ಥಿತಿ ಇರೋ ಕಾರಣಕ್ಕೋಸ್ಕರ ನಮ್ಮ ಘಟಕ ಕಡೆಯಲ್ಲಿದ್ದ ನಾವೆಲ್ಲ ಲಾರಿ ಓನರ್ಗಳು ಚರ್ಚೆ ಮಾಡೀವಿ. ಈಗ ನಮ್ಮ ಈರಣ್ಣರದಲ್ಲ, ಇವರು ನಮ್ಮ ಘಟಕಕ್ಕೆ ನಾವು ಇಷ್ಟಪಡ್ತಾ ಇಲ್ಲ. ಹಂಗಾಗಿ ಬೇರೆ ಒಬ್ಬರು ಅಧ್ಯಕ್ಷನ ಆಯ್ಕೆ ಮಾಡಿ ಮುಂದಿನಿಂದ ಬರೋಂಥ ಕಷ್ಟಗಳಿಗೆ ಅವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು, ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮುಂದೆ ನಮ್ಮ ಬರೋಂಥ ಕಷ್ಟಗಳ ಓಡಿಸ್ಬೇಕಂಬ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಘಟಕ ಕಡೆಯಿಂದ ನಾವೇನೋ ಒಪ್ತಾ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಈ ಡಿಸ್ಕೌಂಟ್ರ್ ತೆಗೆದ್ರೆ ಭಾಳ ತೊಂದರೆ ಆಗ್ತವೆ. ಹಂಗಾಗಿ ನಮ್ಮ ಬಾಬುನಾವ್ ಕೇಳೋಣವ್ರಿಗೆ ಮಾಡಿದ್ರೆ ನಮ್ಮ ಮುಂದೆ ಮಾಡಿಕೊಡ್ತಾರೆ ಅಂತೇಳಿ ನಮ್ಮ ಉದ್ದೇಶದಿಂದ ನಮ್ಮ ಬಾಬುನಾವ್ ಕೇಳೋರಿಗೆ ಆಗ್ಬೇಕಂತೇಳಿ ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರ. ರಾಜೀನಾಮೆ ಕೊಡ್ತೀವಿ ಅಂತೇಳಿ ಇದುವರೆಗೆ ಯಾವ ಕೆಲಸನೂ ಆಗಿಲ್ಲ. ಇನ್ನೊಂದು, ನಿಮಗೆ ಜನ ಬೆಂಬಲನೂ ಇಲ್ಲ. ನೀವು ಇಲ್ಲಿಗೆ ಕೊನೆಗೊಳಿಸಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋ ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಯಾಕಂದರೆ ಜನರು ಎಲ್ಲರೂ ಸಪೋರ್ಟ್ ಕೊಟ್ರೇ ಆಗೋದು ಕೆಲಸ. ನಿಮಗೆ ಯಾವ ಜನನೂ ಸಪೋರ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋದು ಒಳ್ಳೇದಂತೇಳಿ ನಮ್ಮ ಅಭಿಪ್ರಾಯ. ನಾವು ಬಾಬುನಾಯ್ಕಣ್ಣನ ಮಾಡ್ಬೇಕಂತಂದು ಡಿಸೈಡ್ ಆಗಿ ಎಲ್ಲರೂ ಮಾತಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಆಮೇಲೆ ಈಗ ಈರಣ್ಣವ್ರಿಗೂ ಕೂಡ ನಾವು ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ವಿ. ಸಪೋರ್ಟ್ ಮಾಡಿಲ್ಲ ಅಂತಲ್ಲ, ಮಾಡಿದ್ದೀವಿ. ಕೆಲವು ಘಟನೆಗಳು, ಕೆಲವು MSP ಆಗಿರ್ಬೋದು, RGSL ಆಗಿರ್ಬೋದು, ಅವು ಒಂದು ಸ್ವಲ್ಪ ಕಾರ್ಯರೂಪಕ್ಕೆ ಬಂದಿಲ್ಲ. ಹಂಗಾಗಿ ನಾವು ಬಾಬುನಾಯ್ಕನಿಗೆ ಸಪೋರ್ಟ್ ಮಾಡ್ತೀವಿ. ಈಗ ಜಿಂದಾಲರು ಕೂಡ ಕಂಪ್ನಿಯವರು ಪೇಮೆಂಟ್ ಕೊಡ್ತಾರಂದ್ರೂ ಕೂಡ ಇಲ್ಲಿವರೆಗೆ ಕೊಡ್ತಾ ಇಲ್ಲ. ಲಾರಿ ಓನರ್ಗೆ ಆಗ್ತಾ ಇಲ್ಲ, ಡಿಸ್ಕೌಂಟ್ರಿಗೆ ಇಲ್ಲ. ಅದೇ ರೀತಿಯಾಗಿ ಲಾರಿ ಓನರ್ಗಳು ಡಿಸ್ಕೌಂಟ್ರ್ ಇದ್ದರೆ ಲಾರಿ ಓನರ್ ಇದ್ದರೆ ಡಿಸ್ಕೌಂಟ್ರುಗಳು. ಇವತ್ತೆಲ್ಲ ಏನೈತಲ್ಲ ಡಿಸ್ಕೌಂಟ್ರುಗಳು 10 ಲಕ್ಷ 20 ಲಕ್ಷ ಲಾರಿ ಓನರ್ಗಳು ಸಂಪಾದಿಸೋದಕ್ಕೋಸ್ಕರವಾಗಿ ಅವ್ರು ಕೂಡ ಸಾಲ ಮಾಡಿ ಅಸ್ತವ್ಯಸ್ತ ಆಗಿದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಮ ಈರಣ್ಣವರು ಅಲ್ಲಿ ಅಧ್ಯಕ್ಷರು ಟ್ರಾನ್ಸ್ಪೋರ್ಟ್ಗಳಿಗೆ ಮೆತ್ತು ಮಾತಾಡಿದವ್ರು ಯಾವತ್ತೂ ಯಾರಿಗೆ ಪೇಮೆಂಟ್ ಹಾಕೋದಿಲ್ಲ. ಅವರು ಇನ್ನುವರೆಗೂ ಕೂಡ ಜಿಂದಾಲ್ ಮೈನ್ಸ್, ಸೆಂಟ್ ಮೈನ್ಸು ಪೇಮೆಂಟು ಜಿಂದಾಲ್ ಕೊಡ್ತಾರೆ ಅಂತ ಹೇಳಿದ್ರೆ, ಇವಾಗ
8 ಮೈಸಿನ ಟ್ರಾನ್ಸ್ಪೋರ್ಟರ್ಗಳು ಲಾರಿ ಓನರ್ಗೆ ಡಿಸ್ಕೌಂಟ್ಗೆ ಪೇಮೆಂಟ್ ಹಾಕಿಲ್ಲ. ಅದ್ರ ಬಗ್ಗೆ ಕೂಡ ನಮ್ಮ ಹಾಲಿ ಅಧ್ಯಕ್ಷರು ಕೂಡ ಚಕಾರ ಎತ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಒಳ್ಳೆ ಇದ್ರ ಬಗ್ಗೆ ಹೋರಾಟ ಮಾಡುವಂಥ ಮನೋಭಾವನೆ ಇರಬೇಕು. ಆಮೇಲೆ ಜನರು ಸಹಕಾರ ಕೂಡ ಇರಬೇಕು. ಇಂದಿನ ದಿನಗಳಲ್ಲಿ ಕೂಡ ನಮ್ಮ ಬಾಬು ನಾಯಕ್ ಅವರು ಪೇಮೆಂಟ್ ಕೂಡ ಧೈರ್ಯವಾಗಿ ಟ್ರಾನ್ಸ್ಪೋರ್ಟರ್ ಹತ್ರ ಮಾತಾಡಿ ಇಸ್ಕೊಟ್ಟಂಥ ದಿನಗಳು ಕೂಡ ಇವೆ. ಇವಾಗ ನಮಗೆ ಕಷ್ಟ, ನಮಗೆ ಟ್ರಾನ್ಸ್ಪೋರ್ಟರ್ ವಿರುದ್ಧ ಮಾತಾಡೋಂಥ ಯೂನಿಯನ್ ಲೀಡರ್ನ ಅಧ್ಯಕ್ಷರು ಮಾಡಿರಿ ಮತ್ತು ನಾವು ಕೂಡ ಬಾಬು ನಾಯಕರು ಮಾಡ್ಬೇಕಂತೇಳಿ ನಮ್ಮ ಅನಿಸಿಕೆ ನಾವು ವ್ಯಕ್ತಪಡಿಸ್ತೀವಿ. ನಾವು ಈರಣ್ಣಗೆ ಸಪೋರ್ಟ್ ಮಾಡಿದ್ದೀವಿ. ಈರಣ್ಣ ಅವರು ಮಾಡಿದ್ರು ಆದದ್ದು ಕೆಲಸ, ಅವ್ರ ಕೈಲಿದ್ದು ಎಷ್ಟಾಗುತ್ತೆ ಅಷ್ಟು. ಈಗೆಲ್ಲ ಬಹಿರಂಗ ಸಭೆದಾಗ ಕರೆದಿದ್ದಾರೆ. ಈಗ ಅವ್ರ ಕೈಲಿದ್ದ ಏನೋ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲ ಕರೆದಿದ್ದಾರೆ. ಯಾರು ಕರೆದಿದ್ದಾರೆ, ಎಷ್ಟು ಜನ ತೀರ್ಮಾನ ತಗೊಂಡಾರ ನಮ್ಮ ಬಾಬುನಿಗೆ ಸಪೋರ್ಟ್ ತಗೊಂಡು ನಾವು ಕೂಡ ಅದೇ ಥರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಹಿಂದೆ ಇದ್ದು ಮಾಡಂತರಬೇಕು. ಆ ಕಾರಣಕ್ಕಾಗಿ ನಾವು ಈರಣ್ಣಂದು ಬೇಡ ಅಂತಂಬ ಕಾರಣ ಇಷ್ಟೇ. ಇವಾಗ ಬಾಬು ನಾಯ್ಕರ್ ಆದ್ರೆ ಅದನ್ನೆಲ್ಲ ತೂಗಿಸಿಡೋಂತಾರಂತ ನಮ್ಮ ಗಡದ ಕಡೆಯಿಂದ ಒಂದು ಮನವಿ. PKGದು RPCLದು MSPL ಬಗೆಹರಿಸ್ಕೊಡ್ಬೇಕು. ಯಾರಾಗಿರಲಿ ನಮಗೆ 10 ದಿವಸದಾಗ ಬಗೆಹರಿಸ್ಕೊಡ್ಬೇಕು. ಅವ್ರು ಯಾರಿಗಾರಾಗಿರಲಿ ಅವ್ರು ಸಪೋರ್ಟ್ ಮಾಡ್ತೀವಿ. ನಮಸ್ಕಾರ. ಬಾಬಣ್ಣರು ಅದೇ ಬೇಡಿಕೆನ ಈಡೇರಿಸಿವಿ. ಬಾಬಣ್ಣರು ನಾವು ಖಂಡಿತವಾಗಿ 100% ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೊಸದಾಗಿ ಬದಲಾಯಿಸ್ಬೇಕಂತ ನಮ್ಮ ಇಷ್ಟೇ. ಕೆಜಿದು ಈರಣ್ಣವರು 2 ತಿಂಗಳಿಗೆ ಬಗೆಹರಿಸ್ಕೊಡ್ತಂತಂದ್ರು. ಇದು ಸತತ 10 ವರ್ಷಗಳಿಂದ ನಡೀತಾ ಇದೆ. ಕೆಜಿ ನಮಗೆ ಇಲ್ಲಿ ನಂದಳಿ ವಾಷಿಂಗ್ ಪ್ಲಾಂಟು ಲಾರಿ ಓನರಿಗೆ ಕೊಡಕತ್ತಾರ. ಅಲ್ಲಿ ನಮ್ಮ ಕೆಜಿ ಬನ್ನೆಟ್ಟಿ ಕೆಜಿ ಇದು 16 ಸಿವಿಲ್ ಗಾಡಿ ಮಾಡಕ್ತಾರೆ. ಇಲ್ಲಿ 100 ಕಿಲೋಮೀಟರ್. ಇವಾಗ ಯಾರ ಅಧ್ಯಕ್ಷರಾಗ್ಲಿ ನಮಗೆ ಕೆಜಿ ಒಂದು ಮತ್ತಿಲ್ಲಿ 42 ಎಕರೆ ತಾರನಗರದಾಗ ನಾಳೆ 1ನೇ ತಾರೀಕು ಇಯರಿಂಗ್ ಇದೆ. ಅವ್ರೇನು ಕೊಟ್ಟರೆ ಈ ಇಯರಿಂಗ್ನಾಗ 90% ಕನ್ವೇರ್ ಮೂಲಕ ಮಾಡ್ತಾರಂತೆ, 10% ಟ್ರಕ್ಗಳ ಮೂಲಕ ಮಾಡ್ತಾರಂತೆ. ಅದನ್ನ ಯಾವ ಅಧ್ಯಕ್ಷರಾದ್ರೂ ಕೂಡ ನಮಗೆ ನೀವು ಕೂಡ ಬಂದು ಸಪೋರ್ಟ್ ಮಾಡ್ಬೇಕು. ಎಲ್ಲ ನಮ್ಮ ಇವತ್ತು ಇಲ್ಲಿ ಆಗ್ಬೋದು, ನಾಳೆ ಇನ್ನೊಂದಲ್ಲಿ ಆಗ್ಬೋದು, ಎಲ್ಲ ಸಂಡೂರು ತಾಲೂಕಿನ ರಾಲಿ ಮಾಲೀಕರು ಎಲ್ಲರೂ ಬಂದು ಅದಕ್ಕೆ ಇಯರಿಂಗಿಗೆ ಬಂದು ಸಪೋರ್ಟ್ ಮಾಡಬೇಕು. ನಮ್ಮ ಭೂಮಿ ಕೊಟ್ಟಿವಿ, ನಮ್ಮ ನೀರು ಕೊಟ್ಟಿವಿ ಜಿಂದಾಲರಿಗೆ, ನಮ್ಮ ಪೈಸ್ ಹೊಡಿತಾರ, ನಮ್ಮ ಹೊಟ್ಟೆ ಮೇಲೆ ಬಡಿತಾರ ಎಲ್ಲರೂ ಜಿಂದಾಲರು. ಇವ ನಮ್ಮ ಒಡೆದಾಡುವ ನೀತಿ ಇದು ಮಾಡ್ಯಾರ. ಎಲ್ಲರೂ ಬಂದು ಸೋಮವಾರ ದಿವಸ ಇಯರಿಂಗಿಗೆ ಅದನ್ನ ನಮ್ಮ ಪ್ರಕಾರ ಆದ್ರೆ ನಿಮಗೆ ಇಯರಿಂಗ್ ಮಾಡಬೇಕು. ಇಲ್ಲ ಅಂದ್ರ ಬೇಡ ಅಂತಂದು ಹೇಳಿ ಎಲ್ಲ ನಮ್ಮ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ಆದವರು ಅದನ್ನ ಮಾಡ್ಕೊಳ್ಬೇಕೆಂದು ಈ ಮೂಲಕ ನಮ್ಮ ತಾರನಗರ ಲಾರಿ ಮಾಲೀಕರ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ಇವಾಗ ನಮ್ಮ ಈರಣ್ಣವ್ರ ತಾಲೂಕು ಅಧ್ಯಕ್ಷರು 6.5 ಕೊಡಿಸಿದ್ದಾರೆ. ಅದು ಸಂತೋಷದ ವಿಷಯ. ಎಲ್ಲ ಲಾರಿ ಮಾಲೀಕರಿಗೆ ಅವ್ರ ಜೊತೆಗೆ ನಾವು ಕೂಡ ತಿರುಗಾಡೀವಿ. ಭಾಳ ಸಮಸ್ಯೆ ಬಂದಿದ್ದಾವೆ. ಆ ಸಮಸ್ಯೆನ ಎದುರಿಸಿ ಅವರು 6.5% ಲಾರಿ ಮಾಲೀಕರಿಗೆ ಕೊಡಿಸಿದ್ದಾರೆ. ಜಿಂದಲ್ ರೇಟ್ ಆಗಿದೆ. ಕೆಲವೊಂದು ಸಮಸ್ಯೆಗಳು ಇದ್ದಾವೆ. ಡಿಸ್ಕೌಂಟ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಆಮೇಲೆ ಕೆಲವೊಂದು ಭಾಗದಾಗ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದ್ದಾವೆ. ಇವಾಗ ಯಾರೇ ತಾಲೂಕು ಅಧ್ಯಕ್ಷರು ಅವರೇ ಆಗಲಿ ಇಲ್ಲ ಬಾಬುನಾಯಕ್ ಅಣ್ಣರಾಗಲಿ ಅವರಿಗೆ ನಾವು ಹೇಳೋದಿಷ್ಟೇ, ನಮ್ಮ ಕಡೆಗೆ ಭಾಳ ಸಮಸ್ಯೆ ಇದೆ. ಇನ್ನೊಂದು ವಿಷಯ ನಮಗೆ ನಿನ್ನೆ ಮಾಹಿತಿ ಬಂದಿದೆ. ನಮ್ಮ KVH ಕೂಡ ಕನ್ವೇರ್ ಬೆಲ್ಟ್ ಆಗೋ ಮಾಹಿತಿ ಇದೆ. KVH ಕನ್ವೇರ್ ಬೆಲ್ಟ್ ಆದರೆ ಅದಕ್ಕೆ ರೈಲ್ವೆ ಯಾರ್ಡ್ಗಳು ಸಮೀಪ ಇದ್ದಾವೆ. ಅದು ಆಗಿದೆ. ಅದಕ್ಕೆ ಇವಾಗ ಹೋರಾಡಬೇಕಾಗ್ತತೆ. ಅದಕ್ಕೆ ಮುಂದೆ ಯಾರು ಬಂದು ಇದನ್ನು ಸಮಸ್ಯೆ ಕನ್ವೇರ್ ಆಗಲಿಲ್ದಂಗೆ ಸ್ಟ್ರೈಕ್ಗಳು ಮಾಡಿ ಅದಕ್ಕೆ ಮತ್ತೆ ಇನ್ನೂ ಏನೇನು ಸಮಸ್ಯೆಗಳು ಇದ್ದಾವೆ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು. ಅದು ಒಂದು ಘಟಕದಲ್ಲಿ ಸಹ ಆಗಲ್ಲ, ಒಬ್ಬರಲ್ಲಿ ಸಹ ಆಗಲ್ಲ. ಎಲ್ಲರೂ ಕೈ ಜೋಡಿಸಿ ಮಾಡಿದರೆ ಅದು ಕೆಲಸ ಆಗ್ತದೆ. ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ. ಅದಕ್ಕೂ ಕೂಡ ನಮಗೆಲ್ಲರೂ ಸಹಾಯ ಮಾಡಬೇಕೇಳಿ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ನಮಸ್ಕಾರ. ಹಿರಣ್ಣವ್ರು ಮಾತ್ರ ಕ್ರೆಡಿಟ್ ಅವರಿಗೆ ಸಲ್ಲಬೇಕು. ಇನ್ನು ಮುಂದೆ ಈ ಡಿಸ್ಕೌಂಟ್ರಿಗೂ ಪೇಮೆಂಟ್ ಇಲ್ಲ. ಕಾಂಟ್ರಾಕ್ಟ್ಗಳು ಹೋಗ್ಬಿಟ್ರು. ಕಾಂಟ್ರಾಕ್ಟ್ದು ಕಚ್ಕೊಂಡ್ರು, ನಮಗೆ ಕೊಟ್ಟರು. ಇನ್ನು 15-20 ರೂಪಾಯಿ ಅವರೇ ಉಳಿಸ್ಕೊಂಬಿಟ್ರು. ಕಂಪ್ನಿಯವರೇ ಉಳಿಸ್ಕೊಂಬಿಟ್ರು. ಅವರು ನಮ್ಮವರಲ್ಲ, ಅವರು ಹೋಗ್ಬಿಟ್ರು. ಅವರು ಬೀದಿ ಪಾಲಾಗಿಬಿಟ್ರು ಕಾಂಟ್ರಾಕ್ಟ್ಗಳು. ಇವಾಗ ಇವಾಗ ಜಿಂದಾಲ್ ಪೇಮೆಂಟ್ ಇಟ್ಟರೆ 5 ಟ್ರಿಪ್ ಚೀಟಿ ಇಟ್ಟರೆ 2 ಟ್ರಿಪ್ ಚೀಟಿ ಹಾಕ್ತಾರೆ. ಇವಾಗ ನಮ್ಮ ಕಡೆ ಭಾಗದಾಗೆಲ್ಲ ಕಾಂಟ್ರಾಕ್ಟ್ಗಳು ತುಂಗ ಆಗಲಿ, ಭದ್ರ ಆಗಲಿ, ಅಪ್ಪನಹಳ್ಳಿ ಆಗಲಿ ಎಲ್ಲದು ಟೋಲ್ ಹಾಕಿ ಕೊಡ್ತಿದ್ರು ಬನ್ನೆಟ್ಟಿಲಿಂದ. ಇವತ್ತು ಅವ್ರು ಟೋಲು ಕೂಡ ಹಾಕಿ ಕೊಡ್ತಾ ಇಲ್ಲ. ಟೋಲ್ ಇಲ್ಲ. ಅಣ್ಣವ್ರೇನು ಮಾತಾಡ್ಯಾರೋ ಇಲ್ಲ ಗೊತ್ತಿಲ್ಲ. ಟೋಲ್ ಆಗ್ತಾ ಇಲ್ಲ. ಕಂಡಿಂದ ಈರಣ್ಣರ ಕಂಡಿಂದ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಹೇಳಕತ್ತೀನಿ. ನಮ್ಮ ಊರ್ಲಿಂದ ಅದು ಸಪೋರ್ಟ್ ಮಾಡೋದು ನನ್ನ ಬಾಬಣ್ಣ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅನಸ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. 6.5 ಈರಣ್ಣವರು ಖರ್ಚಿಲ್ದಂಗೆ ಕೊಡಿಸಿದಾರ. ಅದು ಎಲ್ಲರೂ ಹೆಮ್ಮೆ ಪಡೋ ವಿಷಯನೇ. ಏನಂತಂದರೆ ಇನ್ನೊಂದು ಸ್ವಲ್ಪ ದಿನ ಕಾಲಾವಕಾಶ ಕೊಡಬೇಕಿತ್ತು.
ಆದರೆ ಎಲ್ಲ ಲಾರಿ ಮಾಲೀಕರು ಏನು ಬಾಬು ನಾಯಕರು ಮಾಜಿ ಅಧ್ಯಕ್ಷರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಾಡಲಿ. ಈಗ ಮುಂದಿಂದು ಏನು ಅವರು ಡಿಸ್ಕೌಂಟ್ರಿಗೆಲ್ಲ ಪೇಮೆಂಟ್ ಕೊಡಿಸ್ಬೇಕಂತಂದು ಅವ್ರದ್ದು ವಾದ. ಅಕಸ್ಮಾತ್ರ ಡಿಸ್ಕೌಂಟ್ರಿಗೆ ಪೇಮೆಂಟ್ ಏನನ್ನ ಕೊಡಿಸ್ಲಿಲ್ಲ ಅಂದಾಗ ಮುಂದೆ ಏನು ಮಾಡಬೇಕು? ಡಿಸ್ಕೌಂಟ್ರಿಗೆ ಜಿಂದಾಲ್ನಾರ್ ಏನನ್ನ ಪೇಮೆಂಟ್ ಕೊಡಲಿಲ್ಲ ಅಂತಂದ್ರೆ ಇದೇ ರೀತಿ ರಾಜೀನಾಮೆ ಕೊಡಿಸ್ತೀರಾ? ದಯವಿಟ್ಟು ಮುಂದೆ ಇನ್ನ ಬಹಳ ಕೆಲಸಗಳು ಇದಾವ. ಈಗ ಈರಣ್ಣ ಅವರು 6.5 ರೇಟ್ ಕೊಡಿಸ್ಬೇಕಂತಂದ್ರೆ ಯಾವುದು ಘಟಕಲಿಂದ ಏನು ಖರ್ಚಿಲ್ದಂಗ ಅವರು 6.5 ಕೊಡ್ಸಿರ್ತಾರ. ಹಂಗೆ ಸ್ಪೀಡ್ ಗವರ್ನರ್ ಕೂಡ ಅದರಲ್ಲಿಂದನೂ 300-400 ರೂಪಾಯಿ ದುಡ್ಡು ಉಳಿತಾಯ ಆಗಿತ್ತ. ಯಾಕಾಗಿತ್ತಂದ್ರೆ ಗಾಡಿ ಮೈಲೇಜು ಏನು 50-60 ಮೈಲೇಜ್ ಕೊಡ್ತಿತ್ತು ಲಾಂಗ್ ಹೊಡಬೇಕಾದ್ರೆ. ಈಗ 8-10 ಲೀಟರ್ ಮೈಲೇಜ್ ಕೊಡಕತ್ತದ ಗಾಡಿ. ಅದ್ರ ಕೂಡ ಲಾರಿ ಮಾಲೀಕರಿಗೆ ಉಳಿತಾಯ ಆಗಿತ್ತ. ಈರಣ್ಣವ್ರು ಏನು ತಪ್ಪು ಮಾಡಿದಾರೆ ಅಂತಂದ್ರೆ ಸ್ವಲ್ಪ ನಮ್ಮ ಲಾರಿ ಮಾಲೀಕರ ಇದರಂಗ ಬಹಿರಂಗ ಸಭೆ ಕಲಿಸಿ ಲಾರಿ ಮಾಲೀಕರ ಅಭಿಪ್ರಾಯ ತಿಳ್ಕೊಳ್ಳಿಲ್ಲ. ಇನ್ನು ಮೇಲೆ ಏನನ ಒಂದು ಸ್ವಲ್ಪ ದಿನ ಕಾಲಾವಕಾಶ ಕೊಟ್ರೆ ಎಲ್ಲ ಲಾರಿ ಮಾಲೀಕರ ಈಗ ಏನು ಬಾಬು ನಾಯಕಿಗ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅದೇ ರೀತಿ ಈರಣ್ಣಗೆ ಒಂದು ಚಾನ್ಸ್ ಕೊಟ್ರೆ ಮುಂದೆ. ಈಗ ಹಿಂದೆ ಕೂಡ ನಾವು ಬಾಬು ನಾಯಕಿಗ 2.5 ವರ್ಷ ಚಾನ್ಸ್ ಕೊಟ್ಟಿದ್ದೀವಿ. 3+1 ತೆಗಿತೀವಿ ನಾನು ತೆಗಿತೀನಂತ ಅಂದಾಗ ನಾವು 2.5 ವರ್ಷ ಕಾಲಾವಕಾಶ ಕೊಟ್ಟು ಬಾಬು ನಾಯಕಿಗೆ ಮಾಡಿದ್ದೀವಿ. ಆದರೂ 3+1 ತೆಗಿಯೋಕ್ಕಾಗಲಿಲ್ಲ. ಹಂಗಾಗಿ ಈರಣ್ಣವ್ರಿಗೆ ಇನ್ನೊಂದು ಸ್ವಲ್ಪ ದಿನ ಕಾಲಾವಕಾಶ ಕೊಟ್ಟರೆ ಶಾಂತಿ ರೀತಿಯಿಂದ MS ಬೆಲ್ ಆಗಿರ್ಬೋದು ಮತ್ತು ನಮ್ಮ BKG ಮೈಸ್ ಏನು ನಡೆಯಕತ್ತ ಅದು ಕೂಡ ಶಾಂತಿ ರೀತಿಯಿಂದ ಲಾರಿ ಮಾಲೀಕರಿಗೆ ಒಳ್ಳೇದು ಮಾಡ್ತೇವೆ ಅಂತಂದು ಅವರು ಬಯಸ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಈ ಜಿಂದಾಲ್ ಕಂಪ್ನಿಯವರು ಡಿಸ್ಕೌಂಟ್ರಿಗೆ ಕೊಡೋದು ನಮ್ಮ ಅನಿಸಿಕೆ ಕೂಡ ಡೌಟೇ. ನಾವೇನೇ ಹೋರಾಟ ಮಾಡಿದ್ರು ಡೌಟೇ. ಮುಂದಿನ ದಿನದಾಗ ಎಲ್ಲ ಲಾರಿ ಮಾಲೀಕರಿಗೆ ಇನ್ನಷ್ಟು ಸ್ವಲ್ಪ ತೊಂದರೆ ಅನುಭವಿಸ್ಬೇಕಾಗ್ತತ್ತ. ದಯವಿಟ್ಟು ಅರ್ಥ ಮಾಡಿಕೊಂಡು ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಯಾಕೆ ನಿಮ್ಗೆ ಯಾರು ಬೆಂಬಲ ಇಲ್ವಾ? ನಿಮ್ಗೆ ಯಾರು ಸಪೋರ್ಟ್ ಕೊಟ್ಟಿಲ್ವಾ? ಅದು RPSL ಇಲ್ಲಿಗೆ 6ರಿಂದ 7 ಲಕ್ಷ ಮೆಟ್ರಿಕ್ ಟನ್ ಟೋಟಲಿ ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಆಯ್ತು ಅವ್ರದ್ದು. ಏನು ಮಾಡಿದ್ರಿ ಇಲ್ಲಿ ತನಕ? ಯಾಕೆ ನೀವು ಮಾಡ್ತಾ ಇಲ್ಲ? ಯಾಕೆ ಗಾಡಿ ನಿಲ್ಲಿಸ್ತಾ ಇಲ್ಲ? ಯಾಕೆ ಸ್ಟ್ರೈಕ್ ಮಾಡ್ತಾ ಇಲ್ಲ? ದಯವಿಟ್ಟು ರಾಜಕೀಯ ಬೇರೆ, ಸಂಘಟನೆ ಬೇರೆ. ಎಲ್ಲರೂ ಜವಾಬ್ದಾರಿ ತಗೊಂಡು ಒಂದು ಎಲ್ಲರನ್ನ ಸಮಕ್ಷಮದಲ್ಲಿ ಮುಂದಾಳತ್ವದಲ್ಲಿ ವಹಿಸ್ಕೊಂಡು ಮಾಡ್ತಕ್ಕಂಥ ಬಾಬು ನಾಯಕ್ ನಮಗೆ ಅಧ್ಯಕ್ಷರು ಮಾಡಿಕೊಡ್ಬೇಕಂತಂದೇಳಿ ನಮ್ಮೆಲ್ಲರಿಗೂ ಕೊಡ್ತೇನೆ. ಜೈ ನಮಸ್ಕಾರ. ಡಿಸ್ಕೌಂಟ್ರಿ ಇಲ್ಲದ್ರೆ 6% ತಗೊಂಡು ಏನು ಮಾಡ್ತೀರಿ? ಡಿಸ್ಕೌಂಟ್ರೇ ಇಲ್ಲ ಅಂದಮೇಲೆ ಲಾರಿ ಮಾಲೀಕರು ಏನು ಮಾಡೋಕ್ಕಾಗ್ತದೆ? 10 ಮಂದಿ ಇರ್ಬೋದು ಒಳ್ಳೆ ಓನರ್ಗಳು. ಎಲ್ಲಿಗೆ ಹೋಗೋಣ? ಅಲ್ಲೇ ಅರ್ಧ ಬಂದಿದ್ರೆ ಅವ್ರಿಗೆ ಗೌರವ ಸಿಗ್ತಿತ್ತು. ಅವತ್ತು ನಮ್ಮ ಈರಣ್ಣರು ನಮ್ಮ ಕಡೆಗೆ ಇದ್ದಾರೆ, ನಾಳೆ ಹೋರಾಟ ಮಾಡೋಣ ಅಂತ ಇರ್ತಿದ್ವಿ. ಈಗ ಹೆಂಗೆ ಮಾಡೋಣ ನಾವು? ಎಲ್ಲಿ ಯಾರಿಗಂತ ಹೋಗೋಣ? ಈಗ ಹೋರಾಟ ಮಾಡೋ ವ್ಯಕ್ತಿ ಬೇಕು, ಅದು ಬಾಬು ನಾಯಕರಿಗೆ ಐತೆ, ಅವ್ರಿಗೆ ಮಾಡೋಣ. ಮುಂದಿನ ದಿನಗಳಲ್ಲಿ ಒಳ್ಳೆ ಹಾಗೆ ಆಗುತ್ತೆ. ಬಹಿರಂಗ ಸಭೆ ಕರೆದೀನಿ. ಬಹಿರಂಗ ಸಭೆ ಕರೆದು ನಾನು ಏನು ಮಾಡ್ತೀನಿ ಅಂತ ನನ್ನ ವಿಷಯನ ಹೇಳ್ತೀನಿ. ಭಾನುವಾರನೇ BKG ಮೀಟಿಂಗ್ ಕರಿತೀನಿ. ಅತಿ ಶೀಘ್ರದಾಗ ಆ BKG ರೇಟ್ನ ಫೈನಲ್ ಮಾಡಿ ನಮ್ಮ ಗಾಡಿಗಳು ರೆಡಿ ಮಾಡ್ತೀನಿ. ಒಂದು. ಎರಡನೇದು, ಮೊದಲನೇದು ಫೈನಾನ್ಸಿಗೆ ಲೆಟರ್ ಮಾಡ್ತೀನಿ. 3 ಕಂತು ಡ್ಯೂ ಇದಾವೆ ಎಲ್ಲರೂ. ಮಳೆಗಾಲ ಜಾಸ್ತಿ ಇತ್ತು ಈ ವರ್ಷ, ಹಂಗಾಗಿ 3 ಕಂತು ಡ್ಯೂ ಇದಾವ. 3 ಕಂತು ಡ್ಯೂ ಅದಾವ. ಈಗ ಜಿಂದಾಲ್ದು 1 ತಿಂಗಳಿಂದ ಪೇಮೆಂಟೇ ಕೊಟ್ಟಿಲ್ಲ. ಇನ್ನ ಈಗ ಸ್ಟ್ರೈಕಿಗೆ ಕುಂತ್ರೆ 8 ದಿನನೋ 10 ದಿನನೋ ಆಗಬಹುದು. ಸ್ಟ್ರೈಕಿಗೆ ಕೂಡ ಕುಂದ್ರಕ್ಕಿಂತ ಮುಂದೆನೂ ನಾವು ಬೇರೆ ಸ್ಟ್ರಾಟಜಿ ಮಾಡಿದ್ದೀವಿ, ಸಾಹೇಬರ್ ತಗೋಗಿ ಮಾತಾಡೋದು. ಅದಾಗದೇ ಇದ್ದಲ್ಲಿ ನಾವು ಸ್ಟ್ರೈಕಿಗೆ ಕುಂತ್ರೂ ನಮ್ಮ ಓನರಿಗೆ ತೊಂದರೆ ಆಗಬಾರ್ದಂತ ಎಲ್ಲ ಫೈನಾನ್ಸ್ ಆಫೀಸ್ಗೂ ಲೆಟರ್ ಕೊಡ್ತೀನಿ. ಇನ್ನ ತಿಂಗಳು 1.5 ತಿಂಗಳು ಯಾವುದೇ ಸೀಸರು, ಯಾವುದೇ ಫೈನಾನ್ಸ್ ಕಂಪ್ನಿಯವರು ಯಾವುದೇ ಲಾರಿ ಮಾಲೀಕರ ಮನೆ ಹತ್ರ ಬರಬಾರ್ದು. ಯಾವುದೇ ಲಾರಿ ಮಾಲೀಕರ ಮನೆ ಹತ್ರ ಬರಬಾರ್ದು, ಯಾವುದೇ ಗಾಡಿ ಹಿಡಿಬಾರ್ದು ಅಂತೇಳಿ ಎಲ್ಲ ಫೈನಾನ್ಸ್ ಕಂಪ್ನಿಗಳನ್ನ ಮಾತಾಡಿ ನಾನು ಟೈಮ್ ತಗೊಂತೀನಿ. ಮೊದಲನೇದು. ಎರಡನೇದು, BKG ರೇಟ್ ಮಾಡ್ತೀನಿ. ಯಾವುದೇ ಗಾಡಿ ಬೇರೆ ಹೊಡಿಲಿದ್ದಂಗೆ ನಿಂದಿರಿಸಿ BKG ರೇಟ್ ಮಾಡ್ತೀನಿ. ಮೂರನೇದು 3+1 ಕಟಿಂಗ್ ಏನಿದೆ ಸಂಪೂರ್ಣವಾಗಿ ತೆಗಿತೀನಿ. 3+1 ಕಟಿಂಗ್. ಈ 3 ಕೆಲಸನ 3 ತಿಂಗಳಾಗ ನಾನು ಮಾಡಲಿಲ್ಲ ಅಂದ್ರೆ ಅದೇ ಯೂನಿಯನ್ ಆಫೀಸ್ನಾಗ ನಾನೇ ಕರೆದು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಮಸ್ಕಾರ.
ಇದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನಾವು ಇಷ್ಟು ಕೆಲಸ ಮಾಡಿದ್ರಿ ಕೂಡ ನನಗನ್ಸಿದ್ದು ಹೇಳ್ತಾ ಇದ್ದೀನಿ, ರಾಜೀನಾಮೆ ಸೂಕ್ತ ಅಲ್ಲ. ಇವತ್ತು ಬಾಬು ನಾಯ್ಕರು ಒಂದು ಸ್ಟೈಲಲ್ಲಿ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿ. ನಾವು ಇನ್ನೊಂದು ರೀತಿಯಲ್ಲಿ ನಾವು ರೇಟ್ ತಗೊಂಡಿದ್ವಿ. ಸೊ ನನ್ನ ಹತ್ರ ಇರೋದು 2 ಸ್ಟ್ರೈಕ್, ಒಂದು ಮಾನವೀಯತೆ ಸ್ಟ್ರೈಕು, ಒಂದು ಮುಷ್ಕರ. ನಾನು ಮಾಡಿರ್ತಕ್ಕಂಥ ಸ್ಟ್ರೈಕು ಮಾನವೀಯತೆಯಿಂದ. ಮಾನವೀಯತೆ ಅಂದ್ರೆ ನಮ್ಮ ಕಷ್ಟ, ನಮ್ಮ ಸುಖ, ನಮ್ಮ ಲಾರಿ ಮಾಲೀಕರ ಬದುಕು ಹಿಂಗಿದೆ, ಈ ರೀತಿ ಕೊಡಬೇಕು, 4 ವರ್ಷದಿಂದ ರೇಟ್ ಕೊಟ್ಟಿಲ್ಲ, ಇದು ನಾನು ಮಾನವೀಯತೆಯಿಂದ ಮಾಡಿರ್ತಕ್ಕಂಥ ಸ್ಟ್ರೈಕ್. ಮುಂದೆ ಬರ್ತಕ್ಕಂಥದ್ದು ಕೊಡೋದೇ ಇಲ್ಲ ಅಂತ ಡಿಸೈಡ್ ಆದ್ಮೇಲೆ ಮುಷ್ಕರ ಅಂಬದು ಏನ್ ಮಾಡಿರ್ತಾರಲ್ಲ ಅವ್ರು ಮಾಡಿರ್ತಕ್ಕಂಥ ಸ್ಟ್ರೈಕ್. ಸೊ ಇದರಲ್ಲಿ 2 ವ್ಯತ್ಯಾಸ. ನಾನು ಹೇಳ್ತೀನಿ ನೋಡ್ರಿ, ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ. ಇಷ್ಟೇ ಜನ ಸಾಥ್ ಕೊಟ್ರೆ ಬೇಕಾದಂಗೆ ಮಾಡ್ತೀವಿ. ಆಮೇಲೆ MSP ವಿಚಾರಕ್ಕೆ ಬಂದ್ರೆ 2 ತಿಂಗಳು ಟೆಂಟ್ ಹೊಡೆದ್ಮೇಲೆ ನಮ್ಮ ಹತ್ರ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ, 609 ರೂಪಾಯಿ ನಿಮಗೆ ಕೊಡ್ತೀವಿ, ನೀವು ಹೊಡೀರಿ ಅಂತ ಹೇಳ್ತಾರೆ. ಸೊ ನಾವು ಯಾವುದೇ ಕಾರಣಕ್ಕ ಹೇಳ್ತೀನಿ ಅದು ಹೇಳ್ತೀನಿ, 609 ರೂಪಾಯಿ ನಿಮಗೆ ರೇಟ್ ಕೊಟ್ಟರೆ ಕೂಡ ನಾವು ಯಾವುದೇ ಕಾರಣಕ್ಕಾಗಿ ಲಾರಿ ಹೊಡೆದಿಲ್ಲ, ಲಾರಿ ಕಳಿಸಿಲ್ಲ ಕೂಡ ನಾವು. ಸೊ ಅವ್ರೇನು ಹೇಳಿದ್ರು, GST ಆಡ್ ಮಾಡಿಕೊಟ್ರೆ ನಿಮಗೆ ಇನ್ನ 140 ಇಲ್ಲ, 1 ನಿಮಿಷ. ಅದು ಹೇಳಿದ್ಮೇಲೆ ನಾವೇನು ಹೇಳಿದ್ವಿ, ಇಲ್ಲ 1 ನಿಮಿಷ, ಅವರು ಹೇಳಿದ್ಮೇಲೆ ಅದೇ GST ಇರೋ ರೇಟು ನಮ್ಮ ಲಾರಿಗೆ ಹಾಕೊಟ್ರಿ ಅಂತೇಳಿ ಅದು ಮಾತುಕತೆ ನಡೀತಿತ್ತು. ಸೊ ಇವಾಗ ನಾನು ಹೇಳಿದಿಷ್ಟೇ, MSP ಈಗ ಕರ್ಕೊಂಡು ಕುಂದಿರ್ತೀನಿ, 2 ದಿನ ಕುಂದಿರ್ಬೋದು, 3 ದಿನ ಕುಂದಿರ್ಬೋದು. ನಾಳೆ ಕಾನೂನು ಅಂತ ಬಂದಾಗ ಸ್ವಲ್ಪ ತೊಂದರೆ ಆಗ್ತದೆ. ಹಂಗಾಗಿ ಕೆಲವು ಹೋರಾಟಗಳನ್ನ ನಿಮ್ಮೆಲ್ಲ ಸಪೋರ್ಟ್ ಕರ್ಕೊಂಡು ನಿಮ್ಮೆಲ್ಲರೂ ಕುಂದಿಸ್ಕೊಂಡು ಮಾಡೋದು ಇನ್ನೂ ಬರ್ತಾವೆ. ಸೊ ಅದಾದ್ಮೇಲೆ ರನ್ನಿಂಗ್ ರೇಟ್ ಏನು ಕಮ್ಮಿ ಆಯ್ತು ಅಂತ ಹೇಳ್ತಾ ಇದ್ರಲ್ಲ, ರನ್ನಿಂಗ್ ರೇಟ್ ಬಗ್ಗೆ ಕೂಡ ನಾವು ಸಾಕಷ್ಟು ಮಾತಾಡ್ತಾ ಇದೀವಿ. ನನಗಿರ್ತ 10 ತಿಂಗಳ ಅವಧಿಯಲ್ಲಿ ನಮಗಿರ್ತಕ್ಕಂಥ ಸಮಯ ಕಮ್ಮಿ ಇದ್ರೂ ಕೂಡ ನಾವು ನಿಮ್ಮ ಪರವಾಗಿ ನಾವು ಕೆಲಸ ಮಾಡಿದೀವಿ. ನಿಮ್ಮ ಮನಸ್ಸಾಕ್ಷಿಯಾಗಿ ನೀವು ಮಾಡಿದಾರೆ ಅಂತ ಅನ್ಕೊಂಡ್ರೆ ಬಿಟ್ರೇನು ಅದು ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ ಹಿಂಗಾಗಿ ನಾನು ಹೇಳೋದಿಷ್ಟೇ, ದಯಮಾಡಿ ಇದಕ್ಕೆ ಯಾವುದು ರಾಜೀನಾಮೆ ಸೂಕ್ತ ಅಲ್ಲ. ಎಲ್ಲರೂ ಕೈ ಜೋಡಿಸ್ರಿ, ಇದೇ ತರ ಸಪೋರ್ಟ್ ಮಾಡ್ರಿ. ಮುಂದೆ ಏನಿದೆ ದೊಡ್ಡ ದೊಡ್ಡ ಸ್ಟ್ರೈಕ್ ಇದಾವೆ, ಅವನ್ನೆಲ್ಲ ಕೈ ಜೋಡಿಸಿ ಮಾಡೋಣ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ನಾನು 10 ತಿಂಗಳ ಅವಧಿಯಲ್ಲಿ ನಾನು ಪಟ್ಟಿರ್ತಕ್ಕಂಥ ರಿಸ್ಕ್ ಯಾರಿಗೆ ಏನು ತೊಂದರೆ ಕೊಡ್ದಂಗ, ಯಾರಿಗೆ ಇದು ಮಾಡ್ದಂಗ ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ಕೊಂತ ಬಂದಿದ್ದೀವಿ ಅಂತೇಳಿ ನಾನು ಎಲ್ಲರಿಗೂ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮಗಿಲ್ಲಿ ಬಹುಮತ ಇಲ್ಲ, ಸೊ ದಯವಿಟ್ಟು ತಾವು ರಾಜೀನಾಮೆ ಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ಪ್ರತಿಯೊಂದನ್ನು ನಾನು ನಿರ್ಧಾರ ತಗೋಬೇಕು. ನಾನೊಬ್ಬ ತಾಲೂಕು ಅಧ್ಯಕ್ಷನೇ, ನನ್ನಿರ್ತಕ್ಕಂಥ ಲೀಡರ್ಸ್ ಜೊತೆ ನಾನು ಮಾತಾಡಬೇಕು. ತಡಿಯಪ್ಪ, ನಾ ಮಾತಾಡ್ತೀನಿ. ನೋಡಪ್ಪ, 1 ನಿಮಿಷ. ಇವತ್ತಿನ ದಿನ ಲಾರಿ ಮಾಲೀಕರ ಸಂಡೂರು ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಈರಣ್ಣ ಅವರಿಗೆ ಮೀಟಿಂಗ್ ಕರೆದಿದ್ರು. ಮೀಟಿಂಗ್ ಕರೆದಲ್ಲಿ ಸಾಧಕ ಎಲ್ಲ ಚರ್ಚೆ ಮಾಡಿದ್ಮೇಲೆ ಆಕ್ಚುಲಿ ಅವರು ಮೀಟಿಂಗ್ ಕರೆದಿದ್ದು ರಾಜೀನಾಮೆ ಕೊಡ್ರಿ ಅಂತ ಗ್ರೂಪಿಗೆ ಹಾಕಿರಿ ಅಂತ ಎಲ್ಲ ಅಧ್ಯಕ್ಷರು ಕೇಳಿದ್ರು ಅವತ್ತಿನ ದಿನ. ಸೊ ಅವರು ರಾಜೀನಾಮೆ ಅಂತ ಹಾಕಿದ್ದಿಲ್ಲ, ಸಾಧಕ ಕೇಳ್ತೀನಿ, ಅದು ನೋಡ್ತೀನಿ, ಹಂಗೇನ ಇದ್ರೆ ರಾಜೀನಾಮೆ ಕೊಡೋಣ ಅಂತ ಮ್ಯಾನುವಲ್ ಆಗಿ ಇವರು ಎಲ್ಲ ಅಧ್ಯಕ್ಷರುಗಳ ಹತ್ರ ಮಾತಾಡಿದ್ರು ಅವರು. ಸೊ ಅದಾದ ನಂತರ ಇವತ್ತಿನ ದಿನ ಅವರು ಮೀಟಿಂಗ್ ಕರೆದಿದ್ರು. ಎಲ್ಲ ಘಟಕದಿಂದ ಎಲ್ಲ ಘಟಕದ ಅಧ್ಯಕ್ಷರು ಸುಮಾರು 20 ಘಟಕಗಳಿದಾವೆ, ಗ್ರಾಮ ಘಟಕಗಳು. 20 ಗ್ರಾಮ ಘಟಕದಲ್ಲಿ 1 ಘಟಕ ಕೂಡ ಅವರಿಗೆ ಈರಣ್ಣ ಇರಲಿ ಅಂತ ಹೇಳಿಲ್ಲ. ಎಲ್ಲರೂ ಈರಣ್ಣ ಬೇಡ ಅಂತಾನೆ ಹೇಳಿದ್ರು. ನಾನು ರಾಜೀನಾಮೆ ಕೊಡಲ್ಲ ಅಂದ್ರೆ ಅವರು. ಸೊ ಇದು ಪ್ರಜಾಪ್ರಭುತ್ವ, ಬಹುಮತ ಇಲ್ಲ ಅಂದ್ರೆ ಯಾರು ಆ ಸೀಟ್ನಾಗ ಮುಂದುವರೆಯಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈಗ ನೂತನವಾಗಿ ಹೊಸ ಘಟಕನ ಏನು ರಾಜೀನಾಮೆ ಕೊಟ್ಟಿಲ್ಲ, ಅದೇ ಘಟಕದಲ್ಲಿ ಅವರು ಆಕ್ಚುಲಿ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ಇರಲಿಲ್ಲ ಅಂದ್ರೂ, ಬಹುಮತ ಇರಲಿಲ್ಲ ಅಂದ್ರೂ, ಒಬ್ಬರೇ ಇದ್ರೂ ನಾನು ರಾಜೀನಾಮೆ ಕೊಡಲ್ಲ ಅಂತ ನಿಮ್ಗೆ ಹೇಳಿದ್ಮೇಲೆ ನಾವು ಎಲ್ಲ ಬಹುಮತದಿಂದ ಹೊಸತಾಗಿ ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಲಾರಿ ಮಾಲೀಕರ ಕೆಲಸ ಕಾರ್ಯಗಳನ್ನು ಸ್ವಇಚ್ಛೆಯಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಏನೇನು ಇದು ಆಶ್ವಾಸನೆ ಕೊಡ್ತಾ ಇದ್ರಿ? ನೆಕ್ಸ್ಟ್ ಆಶ್ವಾಸನೆ ಜಿಂದಾಲ್ದೇವರು ಇವತ್ತು ರೇಟ್ ಮಾಡಿಸಿಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಅವರಿಗೆ ಹೃತ್ಪೂರ್ವಕ ನಮ್ಮ ಸಂಡೂರು ತಾಲೂಕು ಲಾರಿ ಮಾಲೀಕರು
ಕಡೆಯಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ 2013ರಾಗ ರೇಟ್ ಕೊಟ್ಟಿದ್ರು, ಆಮೇಲೆ 2021ರಾಗ ನಾನೇ ಅಧ್ಯಕ್ಷ ಇದ್ದೆ. ಅವತ್ತಿನ ದಿನ ನಾನು ಹೋರಾಟ ಮಾಡಿ 6% ತಗೊಂಡಿದ್ದೆ. ಅಲ್ಲಿಂದ ಇವತ್ತವರೆಗೂ 4 ವರ್ಷ, 4 ವರ್ಷದಲ್ಲಿ ಮತ್ತೆ ನಮ್ಮನ್ನು 6% ಕೊಡಿಸಿದ್ದಾರೆ. ಬಹಳ ಒಳ್ಳೆ ರೇಟ್ನ ಕೊಡಿಸಿದ್ದಾರೆ. ಲಾರಿ ಮಾಲೀಕರ ಪರವಾಗಿ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರನ್ನ ಅಭಿನಂದನೆ ತಿಳಿಸ್ತೀನಿ. ಇವಾಗ 3+1 ಕಟಿಂಗ್ ಮಾಡ್ತೀನಿ ಅಂತೇಳಿ ಫಸ್ಟ್ ಟೈಮ್ ನೀವು ಅಧ್ಯಕ್ಷರಾದಾಗೆ ಹೇಳಿದ್ರಿ, ಇದುವರೆಗೂ ಈಡೇರಿಲ್ಲ. ಆಮೇಲೆ ಈರಣ್ಣರ ಅಧ್ಯಕ್ಷರಾದ ಕೂಡ 3+1 ಕಟಿಂಗ್ ಮಾಡಿಲ್ಲ, ಅದು ತೆಗಿತೀನಿ ಅಂತಂದ್ರೆ ಇದುವರೆಗೂ ಅದು ತೆಗೆದಿಲ್ಲ. ಈ ಲಾರಿ ಓನರ್ಗಳಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ ಸರ್? ಈಗ ನಾನು 3 ತಿಂಗಳಲ್ಲಿ 3+1 ಕಟಿಂಗ್ ತೆಗಿತೀನಿ, BKC ಕಮ್ಮಿ ಆಗಿರೋ ರೇಟ್ ಮಾಡ್ತೀನಿ, MSP ರೇಟ್ನ ಹೋರಾಟ ಮಾಡಿ ನಮ್ಮ ಗಾಡಿ ಹೊಡೆಯಲು ಮಾಡ್ತೀನಿ. ಜಿಂದಾಲ್ದೇನು ಇವತ್ತು ಟ್ರಾನ್ಸ್ಪೋರ್ಟ್ಗೆ ತೆಗೆದಿದ್ದಾರೆ, ಆಮೇಲೆ ಡಿಸ್ಕೌಂಟ್ರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ. ಸೊ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ಈ ಸಮಯದಲ್ಲಿ. ಪ್ರತ್ಯೇಕವಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಅಥವಾ ಇದೇ ಅಧಿಕಾರ ಸ್ವೀಕಾರ ಅಂತ ಕನ್ಸಿಡರ್ ಮಾಡೋದಾ? ಇದೇ ಅಧಿಕಾರ ಅಂತೇಳಿ ಕನ್ಸಿಡರ್ ಮಾಡೋದು. ಸಾಹೇಬ್ರಿಗೆ ಇರುವ ಆಸೆನೂ ಅದೇ, ನಮ್ಮ ಚಂದ್ರ ತಾಲೂಕು ಚೆನ್ನಾಗಿರ್ಬೇಕಂತ. ಸೊ ಅವ್ರ ಪ್ರಕಾರ ಇವರೆಲ್ಲರೂ ಕೂಡಿ ಬಾಳುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಶಿಕ್ಷೆ ಕೊಡಲಿ, ತಪ್ಪು ಮಾಡಲಿದ್ದಾರನ್ನು ಶಿಕ್ಷೆ ಕೊಟ್ಟಿದ್ದಾರೆ ಜಿಲ್ಲಾವರು. ಸೊ ದಯವಿಟ್ಟು ನಮ್ಮನ್ನೆಲ್ಲ ಒಗ್ಗೂಡಿಸಿ ಒಂದು ಮಾಡಿ ಕೊಡ್ಬೇಕಂತೇಳಿ ಮೊನ್ನೆ ಸಂತೋಷ್ ಸಾಹೇಬ್ರ ತಗ ಹೋಗ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ. ಮಾಡಿದ್ಮೇಲೆ ಇದೆಲ್ಲ ಸುಸಜ್ಜಿತವಾದ ಮೇಲೆ ಒಂದು ಸಂತೋಷ್ ಅಭಿನಂದನಾ ಕಾರ್ಯಕ್ರಮವನ್ನು ಸಂಡೂರು ತಾಲೂಕಿನಲ್ಲಿ ಇಟ್ಕೊಂಡು ಅವತ್ತಿನ ದಿನ ಎಲ್ಲ ಮೂವ್ಮೆಂಟ್ ಬಂದ್ ಮಾಡಿ, ಸೊ ಮತ್ತೆ ನಮ್ಮ ಸಂಡೂರು ತಾಲೂಕಿನ ಲಾರಿ ಮಾಲೀಕರು ಕುಂದುಕೊರತೆ, ಡಿಸ್ಕೌಂಟ್ರುಗಳು ಕುಂದುಕೊರತೆ, ಟ್ರಾನ್ಸ್ಪೋರ್ಟರ್ಗಳು ಕುಂದುಕೊರತೆ, ಇದನ್ನೆಲ್ಲ ಮೊನ್ನೆ ಸಾಹೇಬರ ಹತ್ರ ಮಾತಾಡಿಕೊಂಡು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಾವು ಲಾರಿ ಮಾಲೀಕರ ಸಂಘದಿಂದ ಮಾಡ್ತೀವಿ. ಎಲ್ಲರೂ ಹೋಗ್ತೀವಿ 1ನೇ ತಾರೀಕು ಪಬ್ಲಿಕ್ ಹಿಯರಿಂಗ್. ಕೆಲವು ಟ್ರಾನ್ಸ್ಪೋರ್ಟ್ ಆಫೀಸ್ಗಳಲ್ಲಿ ಅವರೇ 3+1 4% ಕಟಿಂಗ್ ಮಾಡಿ ಕೊಡ್ತಿದ್ದಾರೆ ಪೇಮೆಂಟ್ಗಳು. ಆಮೇಲೆ ಇನ್ನು ಕೆಲವು ಟ್ರಾನ್ಸ್ಪೋರ್ಟ್ ಆಫೀಸ್ಗಳಲ್ಲಿ ಫೋನ್ ನಂಬರ್ ಡೂಪ್ಲಿಕೇಟ್ ಫೋನ್ ನಂಬರ್ ಹಾಕಿರ್ತಾರೆ. ಎಕ್ಸಾಂಪಲ್ ಒಂದು 8-10 ಟ್ರಾನ್ಸ್ಪೋರ್ಟರ್ ಲೋಕಲ್ ಟ್ರಾನ್ಸ್ಪೋರ್ಟರ್ ಇದೆ, ಆ ಲಾರಿ ಓನರ್ಗಳಿಗೆ ಸಂಕಷ್ಟ ಆಗಿದೆ. ನಾನು 5.5 ವರ್ಷ ಅಧ್ಯಕ್ಷಗಿರಿ ನಡೆಸಿದ್ದೀನಿ. 5.5 ವರ್ಷದಲ್ಲಿ ಜಿಲ್ಲಾ ಟ್ರಾನ್ಸ್ಪೋರ್ಟರ್ಗಳನ್ನ ಬಹಳಷ್ಟು ಮೀಟಿಂಗ್ ಮಾಡಿ ಕರೆದಿದ್ದೀನಿ. ಬಟ್ ಅವ್ರಿಗೆ ಬುದ್ಧಿ ಬರಲಿಲ್ಲ. ಕೆಲವರು ತಪ್ಪು ಮಾಡ್ಯಾರ, ಕೆಲವರು ಚೆನ್ನಾಗಿದಾರ. ಬಟ್ ಇವಾಗ ಮಾಡಿರೋದೆಲ್ಲ ನಮ್ಮರೇ, ಎಲ್ಲ ನಾವೇ. ಇನ್ಮೇಲೆ ಅವ್ರಿಗೆ ಬುದ್ಧಿ ಬಂದೇ ತಂದ್ಕೊಂಡಿದ್ದೀನಿ. ಎಲ್ಲರೂ ಪಾಪ ಕಣ್ಣಲ್ಲಿ ನಿಂತಲ್ಲಿ ಮಾತಾಡ್ತಾರ, ಭಾಳ ಕೆಟ್ಟ ಪರಿಸ್ಥಿತಿ ಇದೆ, ನಮ್ಮದು ಓಡಿಗಳು ಮಾಡ್ಕೊಂಡಿವಿ, ಸಾಲುಗಳು ಮಾಡ್ಕೊಂಡಿವಿ ಅಂತೇಳಿ. ಸೊ ಎಲ್ಲರೂ ನಿಯೋಗ ತಗೊಂಡು ನಾನು ಸಾಹೇಬ್ರ ಹತ್ರನೇ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಸಾಹೇಬ್ರ ಹತ್ರನೇ ಹೋಗ್ತೀವಿ. ಸಾಹೇಬ್ರ ಹತ್ರ ಹೋಗಿ ಬಂದಮೇಲೆ ಮತ್ತೆ ಬಿಡಿಸ್ಬೇಕು. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ನಾವು ಮತ್ತೆ ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನಾವು ಮತ್ತೆ ಮುಂದುವರಿಯುವಂಥದ್ದು ಅಂತ ಹೇಳಿ ನಾವು ಇವತ್ತೆಲ್ಲರೂ ಬಂದು ನಾನು ಬಹಿರಂಗಪಡಿಸ್ತಾ ಇದ್ದೀನಿ.